ಗೈಸ್, ಎಲ್ಲರಿಗೂ ನಮಸ್ಕಾರ. ಇದು ಬಂದು ನಮ್ಮ ಡೇ 16 ಆಫ್ ಟೀಚಿಂಗ್ ಸ್ಟಾಕ್ ಮಾರ್ಕೆಟ್ ಫಾರ್ ಫ್ರೀ, ನನಗೆ ಲರ್ನಿಂಗ್ ಸ್ಟಾಕ್ ಮಾರ್ಕೆಟ್ ಫಾರ್ ಫ್ರೀ ನಿಮಗೆ. ಈ ಲರ್ನಿಂಗ್ ಸೀರೀಸ್ ಅಲ್ಲಿ ನೀವು ಬೇಸಿಕ್ ಇಂದ ಹಿಡಿದು ಅಡ್ವಾನ್ಸ್ ವರೆಗೂ ಸ್ಟಾಕ್ ಮಾರ್ಕೆಟ್ ಕಲ್ತ್ಕೊಂತೀರಾ. ಅದು ಬಂದು ಕಂಪ್ಲೀಟ್ ಫ್ರೀ ಆಗಿ ಒಂದೇ ₹1 ಕೊಡ್ತಿಲ್ಲಂಗೆ. ಸೊ ನಾನು ನಿಮಗೆ ಪ್ರತಿಯೊಂದು ವಿಡಿಯೋದಲ್ಲೂ ಇದನ್ನೇ ಹೇಳ್ತೀನಿ. ಸೊ ಈ ವಿಡಿಯೋದಲ್ಲೂ ಅದನ್ನೇ ಹೇಳ್ತಾ ಇದ್ದೀನಿ. ಈ ಸ್ಟಾಕ್ ಮಾರ್ಕೆಟ್ ಅನ್ನೋದು ನೀವು ಕಂಪ್ಲೀಟ್ ಫ್ರೀ ಆಗಿ ಯೂಟ್ಯೂಬ್ ಅಲ್ಲಿ ಎಲ್ಲಾದ್ರೂ ನೀವು ಕಲ್ತ್ಕೊಬಹುದು. ಬಟ್ ಪ್ರಾಬ್ಲಮ್ ಬಂದ್ಬಿಟ್ಟು ಅದು ಒಂದು ಸ್ಟ್ರಕ್ಚರ್ಡ್ ಫಾರ್ಮ್ಯಾಟ್ ಅಲ್ಲಿ ಇರೋದಿಲ್ಲ. ಸೊ ಇದಕ್ಕೋಸ್ಕರ ನಿಮ್ಗೆ ಏನ್ ಮಾಡ್ತಿದ್ದಾರೆ ಅಕಾಡೆಮಿಕ್ಸ್ ಮತ್ತೆ ಇನ್ಫ್ಲೂಯೆನ್ಸರ್ಸ್ ಒಂದು ಸ್ಟ್ರಕ್ಚರ್ಡ್ ಫಾರ್ಮ್ಯಾಟ್ ಅಲ್ಲಿ ತಗೊಂಡ್ಬಂದು ನಿಮ್ಮ ಹತ್ರ 8,000, 10,000, 15,000 ನಿಮಗೆ ಬೇಸಿಕ್ ಅಡ್ವಾನ್ಸ್ ಅಲ್ಲಿ ಕೊಡ್ತೀರಿ ಅಂತ ಕಿತ್ಕೊಂತಿದ್ದಾರೆ. ಸೊ ನನ್ನ ನೀವು ಕೇಳಿದ್ರೆ ದರ್ ಇಸ್ ನೋ ಪಾಯಿಂಟ್. ಸೊ ಅದಕ್ಕೆ ನಾನು ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಅಂತ ಹೇಳ್ಬಿಟ್ಟು ಇದನ್ನ ನಾನು ನಿಮಗೆ ಫ್ರೀ ಆಗಿ ಹೇಳ್ಕೊಡ್ತಾ ಇದ್ದೀನಿ. 100% ನಾನು ನಿಮಗೆ ನನ್ನ ನಾಲೆಜ್ ನ ಶೇರ್ ಮಾಡಿಕೊಂಡು 100% ನನ್ನ ಎಫರ್ಟ್ಸ್ ಹಾಕೊಂಡು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ನೀವು ನೋಡಕ್ ಬಂದ್ರೆ ಇವತ್ತಿನ ನಮ್ಮ ಟಾಪಿಕ್ ಬಂದ್ಬಿಟ್ಟು ಇನ್ವೆಸ್ಟ್ಮೆಂಟ್ಸ್. ಸೊ ಈ ಇನ್ವೆಸ್ಟ್ಮೆಂಟ್ ಜೊತೆ ನೀವೇನ್ ಕಲಿತೀರಾ ಅಂತಂದ್ರೆ ವೈ ಇನ್ವೆಸ್ಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ, ಆಮೇಲೆ ಹೌ ಟು ಸ್ಟಾರ್ಟ್ ಇನ್ವೆಸ್ಟಿಂಗ್ ಅಂತ ಹೇಳಿ, ಆಮೇಲೆ ನೀವು ರಿಸ್ಕ್ ವರ್ಸಸ್ ರಿಟರ್ನ್ ಏನು ಅಂತ ನೀವು ತಿಳ್ಕೊಬಹುದು. ಅಂಡ್ ಟೈಪ್ಸ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಬಗ್ಗೆ ತಿಳ್ಕೊತೀರಾ. ಅಂಡ್ ಬಿಗ್ಗೆಸ್ಟ್ ಮಿಸ್ಟೇಕ್ಸ್ ಜನಗಳು ಏನ್ ಮಾಡ್ತಾರೆ ಇನ್ವೆಸ್ಟ್ಮೆಂಟ್ಸ್ ಬಗ್ಗೆ ಅಂತ ನಾವು ತಿಳ್ಕೊಳ್ಳೋಣ. ಸೊ ದಟ್ ನೀವು ಆ ತಪ್ಪನ್ನ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು, ಓಕೆನಾ. ಸೊ ಇಷ್ಟನ್ನ ನಾವು ಒನ್ ಬೈ ಒನ್ ಕಲ್ತ್ಕೊಳಕ್ ಸ್ಟಾರ್ಟ್ ಮಾಡೋಣ. ಬನ್ನಿ, ಫಸ್ಟ್ ನಾನು ಇಲ್ಲಿ ಮೀನಿಂಗ್ ಹಾಕೊಂತೀನಿ, ಆಮೇಲೆ ನನಗೆ ಪ್ರಾಪರ್ ಆಗಿ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ನನಗೆ ಎಕ್ಸ್ಪ್ಲೈನ್ ಮಾಡಿ ಕೊಡ್ತೀನಿ. ಎಸ್ ಗೈಸ್, ಇವಾಗ ಬಂದು ನಾವು ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ನಾನು ಫಸ್ಟ್ ಬಂದು ನಿಮಗೆ ಮೀನಿಂಗ್ ನ ಓದ್ ಬಿಡ್ತೀನಿ, ಆಮೇಲೆ ನಾನು ನಿಮಗೆ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ. ಸೊ ಅನ್ ಇನ್ವೆಸ್ಟ್ಮೆಂಟ್ ಇಸ್ ಅ ಸಿಂಪ್ಲಿ ಪುಟಿಂಗ್ ಯುವರ್ ಮನಿ ಆನ್ ಅನ್ ಅಸೆಟ್ಸ್ ಟು ವರ್ಕ್ ಟುಡೇ ವಿತ್ ದಿ ಎಕ್ಸ್ಪೆಕ್ಟೇಷನ್ ದಟ್ ಇಟ್ ವಿಲ್ ಗ್ರೋ ಅಂಡ್ ಮೇಕ್ ಯು ಮೋರ್ ಮನಿ ಇನ್ ದ ಫ್ಯೂಚರ್. ಹಂಗಂದ್ರೆ ಸಿಂಪಲ್ ಇನ್ವೆಸ್ಟ್ಮೆಂಟ್ ಅಂತ ಅಂದ್ರೆ ನೀವು ಇವತ್ತು ದುಡ್ಡು ಹಾಕ್ತೀರಾ, ಅದು ಬಂದು ಅಸೆಟ್ಸ್ ಮೇಲೆ ನೀವು ದುಡ್ಡು ಹಾಕ್ತೀರಾ. ಏನ್ ಎಕ್ಸ್ಪೆಕ್ಟ್ ಮಾಡ್ಕೊಂಡು ನಾನು ಇವತ್ತು ಏನ್ ದುಡ್ಡು ಹಾಕ್ತಾ ಇದ್ದೀನಿ, ಆ ದುಡ್ಡು ನನಗೆ ಇವತ್ತು ಕೆಲಸ ಮಾಡಿ ಫ್ಯೂಚರ್ ಅಲ್ಲಿ ಆ ದುಡ್ಡು ಗ್ರೋ ಆಗಿ ನಿಮ್ಗೆ ಫ್ಯೂಚರ್ ಅಲ್ಲಿ ಇನ್ನೂ ಜಾಸ್ತಿ ದುಡ್ಡು ಅದು ಮಾಡ್ಕೊಡುತ್ತೆ ಅಂತ ಹೇಳಿ ನೀವು ಎಕ್ಸ್ಪೆಕ್ಟ್ ಮಾಡ್ಕೊಂಡು ದುಡ್ಡು ಹಾಕ್ತಿರಲ್ಲ, ಅದನ್ನ ನಾವು ಇನ್ವೆಸ್ಟ್ಮೆಂಟ್ಸ್ ಅಂತ ಕರಿತೀವಿ. ಸಿಂಪಲ್ ಆಗಿ ಹೇಳಿ ಸರ್ ಅಂದ್ರೆ ನೀವೇನ್ ನೀವು ದುಡ್ಡನ್ನ ತಗೊಂಡೋಗಿ ಒಂದು ಅಸೆಟ್ಸ್ ಮೇಲೆ ಹಾಕ್ತೀರಾ, ಆ ಅಸೆಟ್ಸ್ ಗ್ರೋ ಆಗುತ್ತೆ. ಸೊ ನೀವು ಆ ಅಸೆಟ್ಸ್ ಮೇಲೆ ಏನ್ ದುಡ್ಡು ಹಾಕಿರ್ತೀರಾ, ಸೊ ಆಟೋಮೆಟಿಕ್ ಆ ದುಡ್ಡು ಕೂಡ ಗ್ರೋ ಆಗುತ್ತೆ. ಇಷ್ಟೇ ಸಿಂಪಲ್ ಆಗಿ ನೀವು ತಲೆಯಲ್ಲಿ ಇಟ್ಕೊಳ್ಳಿ. ಇದನ್ನ ನಾವು ಇನ್ವೆಸ್ಟ್ಮೆಂಟ್ಸ್ ಅಂತ ಕರೀತೀವಿ. ಅಂಡ್ ಇದು ಬಂದ್ಬಿಟ್ಟು ಒಂದ್ ಸ್ವಲ್ಪ ಲಾಂಗ್ ಟರ್ಮ್ ಅಲ್ಲಿ ಆಗುತ್ತೆ, ಇವತ್ತಾಗ ನಾಳೆ ಆಗೋದಲ್ಲ ಇನ್ವೆಸ್ಟ್ಮೆಂಟ್ಸ್ ಅಂತಂದ್ರೆ. ಸೊ ನಿಮ್ಗೆ ಪ್ರಾಪರ್ ಎಲ್ಲರೂ ಗೊತ್ತೇ ಇರುತ್ತೆ. ಸೊ ಸ್ಟಿಲ್ ನಾನು ಹೇಳ್ತಾ ಇದ್ದೀನಿ, ಓಕೆನಾ. ಸೊ ಇನ್ವೆಸ್ಟ್ಮೆಂಟ್ ನಿಮಗೆ ಅರ್ಥ ಹೋಗ್ಬಿಟ್ಟಿದೆ. ಎಸ್ ಗೈಸ್, ಇವಾಗ ಬಂದು ನಾವು ವೈ ಇನ್ವೆಸ್ಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ನೀವು ನನ್ನ ಕೇಳಿದ್ರೆ ನಾನು ನಿಮ್ಗೆ ಹೇಳುದು ಫಸ್ಟ್ ಪಾಯಿಂಟ್ ಟು ಬೀಟ್ ಇನ್ಫ್ಲೇಷನ್ ಅಂತ ಹೇಳ್ಬಿಟ್ಟು. ಸೊ ನಿಮಗೆ ಅನ್ಸುತ್ತೆ ಸರ್ ಇನ್ಫ್ಲೇಷನ್ ಅಂದ್ರೆ ಏನು, ಅದನ್ನ ನಾವು ಎಂತಕ್ಕೆ ಬೀಟ್ ಮಾಡಬೇಕು ಅಂತಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ, ಒಂದು ಕ್ವಿಕ್ ಎಕ್ಸಾಂಪಲ್ ಜೊತೆ. ಫಾರ್ ಎಕ್ಸಾಂಪಲ್ ಎಕ್ಸಾಕ್ಟ್ 1 ರಿಂದ 2 ವರ್ಷ ಮುಂಚೆ ಹೋಗೋಣ. ಅವಾಗ ನಮ್ದು ಏನ್ ಕುಕಿಂಗ್ ಆಯಿಲ್ ಇತ್ತು, ಸನ್ ಪ್ಯೂರ್ ಆಗ್ಬೋದು, ಗೋಲ್ಡ್ ವಿನ್ನರ್ ಆಗ್ಬೋದು, ಯಾವ್ದಾದ್ರು ಸರಿ, ಅದು ಬಂದೊಂದು 85 to 100 rupees ಇತ್ತು. ಸೊ ನಾವು 100 rupees ಅರೌಂಡ್ ಫಿಗರ್ ಇಟ್ಕೊಳ್ಳೋಣ. ಬಟ್ ಇವಾಗ ನೀವು ಅದೇ ನೋಡ್ತೀರಾ ಅಂತಂದ್ರೆ 135 rupees, 140 rupees ಆಗ್ತಾ ಬರ್ತಿದೆ. ಸೊ ಇದನ್ನ ಏನಂತ ಕರಿತೀನಿ, ಇದ್ರಲ್ಲಿ ನೀವು ಅನ್ಕೊಂತೀರಾ ಸರ್ ಪ್ರಾಡಕ್ಟ್ ಪ್ರೈಸ್ ಇನ್ಕ್ರೀಸ್ ಆಗಿದೆ ಅಂತ ಹೇಳ್ಬಿಟ್ಟು. ಹೌದು, ಪ್ರಾಡಕ್ಟ್ ಪ್ರೈಸ್ ಇನ್ಕ್ರೀಸ್ ಆಗಿದೆ. ಸೊ ಆಸ್ ಅ ಫೈನಾನ್ಸ್ ನಾನೇನ್ ಹೇಳ್ತೀನಿ ನಿಮ್ಗೆ ಅಂತಂದ್ರೆ ಸಿಂಪಲ್, ಇಲ್ಲಿ ಪ್ರಾಡಕ್ಟ್ ಪ್ರೈಸ್ ಮಾತ್ರ ಇನ್ಕ್ರೀಸ್ ಆಗ್ತಾ ಇಲ್ಲ, ಆ ಗ್ಯಾಪ್ ಅಲ್ಲಿ ನಮ್ಮ ದುಡ್ಡಿನ ಪ್ರೈಸ್ ಕೂಡ ಅಲ್ಲಿ ನಮ್ಗೆ ಕೆಳಗೆ ಬೀಳ್ತಿದೆ. ಅದೇ ಹೇಗೆ ಸರ್ ಅಂತ ನಾನು ಎಕ್ಸಾಂಪಲ್ ಕೊಡ್ತೀನಿ. ನೀವು ಅವಾಗ 2 ವರ್ಷದ ₹100 ಇತ್ತು, ಅದೇ ₹100 ಇಟ್ಕೊಂಡು ನೀವು ಪರ್ಚೇಸ್ ಮಾಡಕ್ ಹೋದ್ರೆ ಅದು ಸಿಗೋದಿಲ್ಲ. ಇಲ್ಲೇನಾಗ್ತಿದೆ ಅಂತಂದ್ರೆ ನೀವು ಹೇಳ್ದಂಗೆ ಪ್ರಾಡಕ್ಟ್ ಪ್ರೈಸ್ ಇನ್ಕ್ರೀಸ್ ಆಗ್ತಿದೆ ಅಂಡ್ ಮನಿ ವ್ಯಾಲ್ಯೂ ಕೂಡ ಕಮ್ಮಿ ಆಗ್ತಿದೆ. ಇದನ್ನ ನಾವು ಇನ್ಫ್ಲೇಷನ್ ಅಂತ ಕರಿತೀವಿ. ಸೊ ಇದನ್ನ ಈ ಗ್ಯಾಪ್ ನಾವು ಹೇಗೆ ಕವರ್ ಮಾಡಬೇಕು ಅಂತಂದ್ರೆ ನಾವು ಆ ಪ್ರಾಡಕ್ಟ್ ಪ್ರೈಸ್ ಹೆಂಗ್ ಬೆಳಿತಿದ್ಯೋ ಹಂಗೆ ನಮ್ಮ ದುಡ್ಡು ವ್ಯಾಲ್ಯೂ ಬೆಳೆಸಬೇಕು. ಹೇಗೆ ಬೆಳೆಸ್ತೀರಾ, ಇನ್ವೆಸ್ಟ್ಮೆಂಟ್ಸ್ ಮಾಡಿ. ಸೊ ಅದಕ್ಕೇನೆ ಇನ್ವೆಸ್ಟಿಂಗ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಎಸ್ ಗೈಸ್, ನಮ್ಮ ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಟು ಬಿಲ್ಡ್ ವೆಲ್ತ್. ಸರ್ ನೀವು ನಮ್ಮ ಇಂಡಿಯಾದಲ್ಲಿ ನಾನು ಎಲ್ಲೋ ಕೇಳಿರೋ ಮಾತು ಪ್ರಕಾರ ಜಸ್ಟ್ ಟಾಪ್ 5% ಜನ ನಮ್ಮ 95% ಇಂಡಿಯಾದ ವೆಲ್ತ್ ಕಂಟ್ರೋಲ್ ಮಾಡ್ತಿದ್ದಾರೆ ಅಂತ. ಅಂದ್ರೆ ಜಸ್ಟ್ 5 ಜನ ಬಂದ್ಬಿಟ್ಟು ₹100, ನಮ್ಮ ಇಂಡಿಯಾದ ವ್ಯಾಲ್ಯೂ ಬಂದ್ಬಿಟ್ಟು ನಿಮಗೆ ₹100 ಇದೆ ಅಂತ ಅಂದ್ರೆ ಬರೀ 5 ಜನ ಆ ₹95 ಯೂಸ್ ಮಾಡ್ಕೊಂಡು ಬಿಲ್ಡ್ ಮಾಡ್ಕೊಂಡಿದ್ದಾರೆ. ಮಿಕ್ಕಿದ 95% ಜನ ಬರೀ ₹5 ಬದುಕ್ತಿದ್ದಾರೆ. ಸೊ ಇದು ರಿಯಲ್ ವರ್ದು. ಸರ್ ಎಂತಕ್ಕೆ ಸರ್ ಅವ್ರದ್ದು ಆ ತರ ದುಡ್ಡಿದೆ ಅಂತಂದ್ರೆ ಸಿಂಪಲ್, ಅವರು ದುಡ್ಡಿಂದ ದುಡ್ಡು ಮಾಡೋದು ಕಲ್ತಿದ್ದಾರೆ, ಅದರಿಂದ ಅವ್ರಿಗೆ ವೆಲ್ತ್ ಅನ್ನೋದು ಕ್ರಿಯೇಟ್ ಆಗ್ತಿದೆ. ಸೊ ನಾವು ಕೂಡ ನಾನು ಬರೀ ಒಬ್ಬ ಇಂಡಿವಿಜುವಲ್ ಕಷ್ಟಪಡ್ತೀನಿ, ನಾನು ಕಷ್ಟಪಟ್ಟರೆ ದುಡ್ಡಾಗುತ್ತೆ ಅನ್ನೋದು ಬಿಟ್ಬಿಟ್ಟು ದುಡ್ಡಿಂದ ದುಡ್ಡು ಮಾಡ್ತೀವಿ ಅಂತ ಯಾವಾಗ ನಿಮ್ಗೆ ಮೈಂಡ್ ಸೆಟ್ ಬರುತ್ತೋ ಹಂಗ ಅಂದ್ಬಿಟ್ಟು ಸರ್ ಜೂಜು ಅಲ್ಲ ಸರ್, ಒಂದು ಲೆಜಿಟ್ ವೇ ಅಲ್ಲಿ, ಒಂದು ಪ್ರಾಪರ್ ವೇ ಅಲ್ಲಿ ಒಂದು ಇನ್ವೆಸ್ಟಿಂಗ್ ಇಂದ ಮಾಡಬಹುದು. ಸೊ ಆ ತರ ನೀವು ಒಂದು ಬಿಲ್ಡ್ ಮಾಡಬೇಕು ಅಂತಂದ್ರೆ ವೆಲ್ತ್ ನ, ನಿಮಗೆ ಇನ್ವೆಸ್ಟಿಂಗ್ ವೆರಿ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಥರ್ಡ್ ಪಾಯಿಂಟ್, ಅದು ಬಂದು ಅಚೀವಿಂಗ್ ಫಿನಾನ್ಷಿಯಲ್ ಫ್ರೀಡಮ್. ಸರ್ ಹಂಗಂದ್ರೆ ಏನು, ನಾನು ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ ಇದ್ರಲ್ಲೂ ಕೂಡ. ಈಗ ಫಾರ್ ಎಕ್ಸಾಂಪಲ್, ನೀವಾಗ್ಲಿ ಯಾರಾದ್ರೂ ಸರಿ ಒಬ್ರು 9 to 5 ಜಾಬ್ ಮಾಡ್ತಾ ಇದ್ದೀರಾ, ನಿಮ್ಗೆ ಫ್ರೀಡಮ್ ಅನ್ನೋದು ಇರಲ್ಲ. ನಿಮ್ಗೆ ಫಿನಾನ್ಷಿಯಲ್ ಫ್ರೀಡಮ್ ಯಾವಾಗ ಸಿಗುತ್ತೆ ಅಂತಂದ್ರೆ ನೀವು ಅದು ಮಾಡ್ತಾ ನಿಮ್ ದುಡ್ಡನ್ನ ನೀವು ಇನ್ವೆಸ್ಟ್ಮೆಂಟ್ಸ್ ಮಾಡಬೇಕು. ಮ್ಯೂಚುವಲ್ ಫಂಡ್ಸ್ ಆಗಲಿ ಯಾವ್ದಾದ್ರು ಇನ್ವೆಸ್ಟ್ ಮಾಡಿದಾಗ ಒಂದು ಲಂಸಮ್ ಅಮೌಂಟ್ ಆಯ್ತು, ಇಲ್ಲಾಂದ್ರೆ ನಿಮ್ಗೆ ಒಂದು ಸೇವಿಂಗ್ ಆಯ್ತು ಅಂತ ಇಟ್ಕೊಳ್ಳೋಣ. 2 crores rupees, ಒಂದು 2 ಕೋಟಿ ರೂಪಾಯಿ ಆಯ್ತು, ಓಕೆನಾ. ಜಸ್ಟ್ ನಿಮ್ದು ಏನೊಂದು 1 to 2 crores ಆಗಿದೆ ಅಂತ ಅನ್ಕೊಳ್ಳೋಣ. ಸರ್ ಇದು ನಿಮ್ಗೆ ಎಷ್ಟೊಂದ್ ತರ ನೀವು ಇನ್ವೆಸ್ಟ್ ಮಾಡ್ಬೋದು, ಬಟ್ ನಾನು ನಿಮ್ಗೆ ಮಿನಿಮಮ್ ಆಗಿ ಸೇಫೆಸ್ಟ್ ಸರ್ ಎಲ್ಲ ವರ್ಕ್ ಆಗಲ್ಲ ಸರ್ ಅಂದ್ರು, ನಮಗೆ ಸೇಫೆಸ್ಟ್ ಆಗಿ ಇದನ್ನ ಟ್ರೈ ಮಾಡ್ತೀರಾ ಅಂತಂದ್ರು ನೀವು FD ಮಾಡಿದ್ರು ಇಯರ್ಲಿ 7% ಬರುತ್ತೆ ಸರ್.
ಆಯ್ತಾ. ಇಯರ್ಲಿ 7% ನಿಮ್ಗೆ ಬರುತ್ತೆ. ಸೊ 1 ಕೋಟಿ ರೂಪಾಯಿಗೆ ನಿಮ್ಗೆ 7 ಲಕ್ಷ ಬರುತ್ತೆ, 2 ಕೋಟಿಗೆ 14 ಲಕ್ಷ ಬರುತ್ತೆ. ಓಕೆನಾ. ಇದನ್ನೇ ನೀವು ಪ್ರತಿ ವರ್ಷ ನಿಮ್ಗೆ 14 ಲಕ್ಷ ಬರ್ತಿದೆ ಅಂತ ಅಂದ್ರೆ ನಿಮ್ಗೆ ಪ್ಯಾಕೇಜ್ ಕೂಡ ನೋಡ್ಕೊಂಡ್ರೆ ನಿಮ್ಗೆ 5 to 10 lakhs ಒಳಗಡೆ ಇದೆಯಾ. ಸೊ ಬೇಜಾರ್ ಮಾಡ್ಕೊಂಡ್ರೆ 5 to 10 lakhs ಒಳಗಡೆ ಇದೆಯಾ. ಸೊ ಅದಕ್ಕಿಂತ ಇದು ನಿಮ್ಗೆ ಪ್ಯಾಸಿವ್ ಇನ್ಕಮ್ ಅಂತ ಆಗುತ್ತೆ. ನಿಮ್ಗೆ ಒಂದು ಫಿನಾನ್ಷಿಯಲ್ ಫ್ರೀಡಮ್ ಇರುತ್ತೆ, ದುಡ್ಡು ಒಂದ್ ಸೈಡ್ ಬರ್ತಾ ಇರುತ್ತೆ, ನೀವು ಒಂದ್ ಸೈಡ್ ನೀವು ಎಂಜಾಯ್ ಮಾಡಬಹುದು. ಯು ಕ್ಯಾನ್ ಕೀಪ್ ಯರ್ ಬೇರೆ ಏನೋ ನೀವು ಟ್ರೈ ಮಾಡಬಹುದು, ಜಾಬ್ ಮಾಡ್ಬಿಟ್ಟು ನೀವು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು. ಸೊ ಈ ತರ ಒಂದು ಫ್ರೀಡಮ್ ಅನ್ನೋದು ಸಿಗುತ್ತೆ. ಫಿನಾನ್ಷಿಯಲ್ ಫ್ರೀಡಮ್ ನಾವು ಅಚೀವ್ ಮಾಡೋದಕ್ಕೆ ಇನ್ವೆಸ್ಟ್ಮೆಂಟ್ಸ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಓಕೆನಾ. ಸೊ ಈ ಟಾಪಿಕ್ ನಾನು ತುಂಬಾ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೆಕ್ಸ್ಟ್ ನಮ್ಮ ಟಾಪಿಕ್ ಬಂದ್ಬಿಟ್ಟು ಹೌ ಟು ಸ್ಟಾರ್ಟ್ ಇನ್ವೆಸ್ಟಿಂಗ್. ಓಕೆ ಸರ್, ಇವಾಗ ನೀವು ಹೇಳಿದ್ರೆ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಈಗ ಹೆಂಗ್ ಸ್ಟಾರ್ಟ್ ಮಾಡಬೇಕು ಅದನ್ನು ಹೇಳಿ ಸರ್ ಅಂತ ಹೇಳ್ತೀರಾ. ಸೊ ಬನ್ನಿ ನನ್ನ ಪಾಯಿಂಟ್ಸ್ ಹಾಕೊಂತೀನಿ, ಆಮೇಲೆ ನಾನು ನಿಮಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೇನೆ. ಎಸ್ ಗೈಸ್, ಇವಾಗ ಬಂದ್ಬಿಟ್ಟು ನಾವು ಹೌ ಟು ಸ್ಟಾರ್ಟ್ ಇನ್ವೆಸ್ಟಿಂಗ್ ಅಂತ ತಿಳ್ಕೊಳ್ಳೋಣ. ಅದ್ರಲ್ಲಿ ನನಗೆ ಫಸ್ಟ್ ಹೇಳಿದೆ ಲರ್ನ್, ಫಸ್ಟ್ ಕಲ್ತ್ಕೊಡ್ರಿ. ಸೊ ಲರ್ನ್ ಅಬೌಟ್ ಅಸೆಟ್ಸ್. ಅಸೆಟ್ಸ್ ಅಂದ್ರೆ ಏನು, ನಿಮಗೆ ಸ್ಟಾಕ್ಸ್ ಆಗ್ಬೋದು, ರಿಯಲ್ ಎಸ್ಟೇಟ್ ಆಗ್ಬೋದು, ಗೋಲ್ಡ್ ಆಗ್ಬೋದು, FD ಆಗ್ಬೋದು, ಮ್ಯೂಚುವಲ್ ಫಂಡ್ಸ್ ಆಗ್ಬೋದು, ETF ಆಗ್ಬೋದು, ಇವೆಲ್ಲ ಅಸೆಟ್ಸ್. ಸೊ ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ರಿ. ನಿಮ್ಗೆ ಯಾವ್ದು ಸೂಟ್ ಆಗುತ್ತೆ ಅಂತ ತಿಳ್ಕೊಳ್ಳಿ, ನಿಮ್ಮ ಗೋಲ್ಸ್ ಯಾವ್ದು ಮ್ಯಾಚ್ ಆಗುತ್ತೆ ಅಂತ ತಿಳ್ಕೊಳ್ಳಿ. ಅದಾದ್ಮೇಲೆ ಅದಕ್ಕೆ ಯಾವ ರಿಸ್ಕ್ ಏನಿರ್ತದೆ, ರಿವಾರ್ಡ್ ಏನಿರ್ತದೆ ಅಂತ ತಿಳ್ಕೊಳ್ರಿ. ಸೊ ಇದ್ರ ಬಗ್ಗೆ ಫಸ್ಟ್ ತಿಳ್ಕೊಳ್ರಿ, ಫಸ್ಟ್ ಕಲ್ತ್ಕೊಳ್ರಿ. ಆಮೇಲೆ ಇದ್ರ ಬಳಿ ಇನ್ನೊಂದು ಕಲ್ತ್ಕೊಬೇಕು, ಏನು, ಲರ್ನ್ ಹೌ ಟೈಮ್ ಹೆಲ್ಪ್ಸ್ ಇನ್ ಇನ್ವೆಸ್ಟಿಂಗ್. ನೀವು ಅನ್ಕೊಂತೀರಾ ಸರ್ ದುಡ್ಡು ಲೈಕ್ ಒಂದು ಡಬಲ್ ದುಡ್ಡು ಆಗ್ಬೇಕು ಅಂತಂದ್ರೆ ನೀವು ಏನೋ 10 ವರ್ಷ ಕೂತ್ಕೊಂಡು ಒಂದು ಸ್ಟಾಕ್ ಹುಡ್ಬೇಕು ಅನ್ನೋದು ಏನಿಲ್ಲ. ನೀವು ಯಾವುದೇ ಸ್ಟಾಕ್ ಅಲ್ಲಿ ಒಂದು 10 ವರ್ಷ ಹಾಕ್ಬಿಟ್ರು ಅದು ಒಟ್ಟು ಡಬಲ್ ಆಗುತ್ತೆ. ಸೊ ಇಲ್ಲಿ ನಿಮ್ಗೆ ಮ್ಯಾಟರ್ ಆಗೋದು ಟೈಮು. ಇನ್ವೆಸ್ಟ್ಮೆಂಟ್ ಅಲ್ಲಿ ಯಾವಾಗಲೂ ಟೈಮು. ನಿಮ್ಗೆ ಏನಾದ್ರು ಸರ್ ಈಗ ಕಮ್ಮಿ ಟೈಮ್ ಅಲ್ಲಿ, ಫಾರ್ ಎಕ್ಸಾಂಪಲ್ ಟ್ರೇಡಿಂಗ್ ಮಾಡ್ತೀರಾ ಅಂತ ಅನ್ಕೊಳ್ಳಿ, ಒಂದು ವಾರದ 10 ದಿನಕ್ಕೆ ಹೋಲ್ಡ್ ಮಾಡ್ತೀರಾ ಅಂತಂದ್ರೆ ಅಲ್ಲಿ ನೀವು ಟೈಮ್ ಕೊಡಬೇಕು ಸರ್. ಅಲ್ಲಿ ನೀವು ರಿಸರ್ಚ್ ಟೈಮ್ ಕೊಡಬೇಕು. ಬಿಕಾಸ್ ಟೈಮ್ ಕಮ್ಮಿ ಇರುತ್ತೆ, ಕಮ್ಮಿ ಟೈಮಲ್ಲಿ ಜಾಸ್ತಿ ದುಡ್ಡು ಮಾಡಬೇಕು ಅಂತ ನೀವು ಕಷ್ಟ ಪಡಬೇಕು ಸರ್. ಬಟ್ ಇಲ್ಲೇನಾಗುತ್ತೆ ಅಂತಂದ್ರೆ ನೀವು ಸ್ವಲ್ಪ ಕಮ್ಮಿ ಕಷ್ಟಪಟ್ಟು ಕೂಡ ನೀವು ಟೈಮ್ ಕೊಡ್ತೀರಾ ಅಂತಂದ್ರೆ ಇನ್ವೆಸ್ಟಿಂಗ್ ಅಲ್ಲಿ ನಿಮ್ಗೆ ತುಂಬಾ ಯೂಸ್ ಆಗುತ್ತೆ. ಸೊ ಇದನ್ನ ಪ್ಲೀಸ್ ತಲೆ ಇಟ್ಕೊಂಡಿರಿ. ಓಕೆನಾ. ಸೊ ಥರ್ಡ್ ಬಂದ್ಬಿಟ್ಟು ಒಂದು ಓಪನ್ ಡಿಮ್ಯಾಟ್ ಅಕೌಂಟ್. ಡಿಮ್ಯಾಟ್ ಅಕೌಂಟ್ ಅಂತಂದ್ರೆ ಏನು ಅಂತಂದ್ರೆ ಸಿಂಪಲ್ ಆಗಿ ನಾನು ನಿಮಗೆ ಹೇಳ್ತೀನಿ. ಈಗ ಒಂದು ನೀವು ಟ್ರೇಡಿಂಗ್ ಸ್ಟಾರ್ಟ್ ಮಾಡಬೇಕು, ಇಲ್ಲ ನೀವು ಇನ್ವೆಸ್ಟಿಂಗ್ ಸ್ಟಾರ್ಟ್ ಮಾಡಬೇಕು ಅಂತಂದ್ರೂ ಈಗ ಫಾರ್ ನಿಮ್ಗೆ ಹೇಗೆ ಒಂದು ಬ್ಯಾಂಕ್ ಅಕೌಂಟ್ ಇರುತ್ತೋ ಅದೇ ತರ ಒಂದು ಡಿಮ್ಯಾಟ್ ಅಕೌಂಟ್ ಅಂತ ಇಟ್ಕೊಬೇಕು. ಸೊ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಮ ಶೇರ್ಸ್ ನ ಡೆಬಿಟ್ ಕ್ರೆಡಿಟ್ ಎಲ್ಲ ಆಗೋದು ನಿಮಗೆ ಇದ್ರಲ್ಲೇನೆ. ಸೊ ಒಂದು ಡಿಮ್ಯಾಟ್ ಅಕೌಂಟ್ ಅಂತಂದ್ರೆ ಸಿಂಪಲ್ ಅದೊಂದು ಗ್ರೋ ಆಪ್ಗಳು ಯೂಸ್ ಮಾಡ್ತೀರಾ ಟ್ರೇಡಿಂಗ್, ಅದೇ ಆಪ್ಗಳು. ಓಕೆನಾ. ಸೊ ಅದನ್ನ ಒಂದು ಒಳ್ಳೆ ಆಪ್ ನ ಯೂಸ್ ಮಾಡ್ಕೊಳ್ರಿ. ಬಿಕಾಸ್ ಅಟ್ ದಿ ಎಂಡ್ ನೀವು 100 ರೂಪಾಯಿ ದುಡಿದಿದ್ದೀರಾ ಅಂತಂದ್ರೆ ಆಪ್ ಅವ್ರು 30 ರೂಪಾಯಿ ಕಿತ್ಕೊಂಡು ಹೋಗ್ತಾರೆ ಅಂತಂದ್ರೆ ಬೇರೆ ಅದರಷ್ಟು ದಡ್ಡತನ ಇನ್ನೇನು ಇಲ್ಲ ಸರ್. ಓಕೆನಾ. ಸೊ ಈಗ ನಾವು 100 ರೂಪಾಯಿ ಕಷ್ಟಪಟ್ಟು ದುಡಿದಿದ್ದೀರಾ ಅಂದ್ರೆ ಯಾರು ಸುಮ್ಮನೆ ಒಂದು 10 ರೂಪಾಯಿ ಕೊಡೋಕೆ ನಮ್ಗೆ ಬೇಜಾರಾಗುತ್ತೆ. ಬಟ್ ನೀವು ಕಣ್ಣು ಮುಚ್ಕೊಂಡು 30 ರೂಪಾಯಿ ಕೊಡ್ತಾ ಇದ್ದೀರಾ ಅಂದ್ರೆ ಮೋ ಪಾಯಿಂಟ್. ಸೊ ಚೆನ್ನಾಗಿ ಒಂದು ಆಪ್ ನೋಡ್ಕೊಳ್ರಿ. ಸೊ ನಿಮ್ಗೂ ಏನಾದ್ರು ಬೇಕಿದ್ರೆ ಲಿಂಕ್ ಅಲ್ಲಿ ಹಾಕಿರ್ತೀನಿ, ನಾನು ಯೂಸ್ ಮಾಡೋದು, ಅದನ್ನು ನಾನು ನಿಮಗೆ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಂಡು ಡಿಸ್ಕ್ರಿಪ್ಷನ್ ಅಲ್ಲಿ. ಸೊ ಫೋರ್ತ್ ಬಂದ್ಬಿಟ್ಟು ಸ್ಟಾರ್ಟ್ ಸ್ಮಾಲ್. ನೀವು ಚಿಕ್ಕದಾಗಿ ಸ್ಟಾರ್ಟ್, ನೀವು ಕಾಯಬಾರ್ದು ಸರ್ ನನ್ನ 10 ಲಕ್ಷ ಬರಲಿ ಆಮೇಲೆ ಇನ್ವೆಸ್ಟ್ ಮಾಡ್ತೀನಿ, 50 ಲಕ್ಷ ಬರಲಿ ನಾನು ಇನ್ವೆಸ್ಟ್ ಮಾಡ್ತೀನಿ, ಆಮೇಲೆ ಇಲ್ಲ ಸರ್ ಒಂದು 5,000 ಇದೆಯಾ ಸ್ಟಾರ್ಟ್ ಮಾಡ್ರಿ, ಹಾಕಿ ಚೆನ್ನಾಗಿ ಸ್ಟಾಕ್ಸ್ ನ ಬೈ ಮಾಡಿ ಸ್ಟಾರ್ಟ್ ಮಾಡ್ರಿ. ಸೊ ಅದ್ ನೀವು ಚಿಕ್ಕದಾಗಿ ಸ್ಟಾರ್ಟ್ ಮಾಡ್ರಿ, ಅದೇ ದೊಡ್ಡದಾಗುತ್ತೆ. ಸೊ ಲಾಸ್ಟ್ ಬಂದ್ಬಿಟ್ಟು ಇನ್ವೆಸ್ಟ್ ರೆಗ್ಯುಲರ್ಲಿ. ಎಂತ ಹೇಳ್ತಿದ್ದೀನಿ ಅಂತಂದ್ರೆ ಸರ್ ನೀವೇನೋ ಒಂದು 5,000 ಹಾಕ್ಬಿಟ್ಟು ಬಿಟ್ಬಿಡೋದಲ್ಲ ಸರ್. 5,000 ಹಾಕ್ಬಿಟ್ಟು ಬಿಟ್ಬಿಡೋದು ಅದಿಲ್ಲ ಅಂತ ಹೇಳ್ತಿಲ್ಲ. ಸೊ ಮತ್ತೆ ಇನ್ವೆಸ್ಟಿಂಗ್ ನಿಲ್ಲಿಸ್ಬಿಡ್ಬೇಕು ಅನ್ನೋದು ಅರ್ಥ ಇಲ್ಲ. ನೀವು ಹಾಕಿರೋ ಸ್ಟಾಕ್ಸ್ ನ ಮತ್ತೆ ಮುಟ್ಟಂಗಿಲ್ಲ. ಬಟ್ ಇನ್ವೆಸ್ಟ್ಮೆಂಟ್ಸ್ ಇದ್ದಾಗ ಆಗ್ತಾ ಇರ್ರಿ. ನೀವು ತಿಂಗಳು ನೀವು ಹೆಂಗೆ ಎಕ್ಸ್ಪೆನ್ಸ್ ಮಾಡ್ತಿರೋ, ಹೆಂಗೆ ಸೇವಿಂಗ್ಸ್ ಮಾಡ್ತಿರೋ ಹಂಗೆ ಇನ್ವೆಸ್ಟಿಂಗ್ ಮಾಡಿ. ಇದೇ ನಿಮ್ಗೆ ಮುಂದಕ್ಕೆ ಕರ್ಕೊಂಡು ಹೋಗೋದು. ಪ್ಲೀಸ್ ಅದನ್ನ ಅರ್ಥ ಮಾಡ್ಕೊಂಬಿಡಿ. ಎಸ್ ಗೈಸ್, ಇವಾಗ ಬಂದು ನಾವು ರಿಸ್ಕ್ ವರ್ಸಸ್ ರಿಟರ್ನ್ ಬಗ್ಗೆ ಮಾತಾಡೋಣ. ಸೊ ಅದ್ರ ಕಂಪೇರ್ ಮಾಡೋದಕ್ಕಿಂತ ಮೊದಲು ಫಸ್ಟ್ ನಾವು ರಿಸ್ಕ್ ಅಂದ್ರೆ ಅಂತ ತಿಳ್ಕೊಳ್ಳೋಣ, ರಿಟರ್ನ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಈಗ ಫಾರ್ ಎಕ್ಸಾಂಪಲ್ ನೀವು ಒಂದ್ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ. ಸೊ ಅದಕ್ಕೆ ರಿಸ್ಕ್ ಏನಿರುತ್ತೆ. ಫಾರ್ ಎಕ್ಸಾಂಪಲ್ ನಾನು 1 lakh ನಾನು ಇನ್ವೆಸ್ಟ್ ಮಾಡ್ತಿದ್ದೀನಿ ಅಂದ್ರೆ ನಾನು ಎಷ್ಟು ರಿಸ್ಕ್ ತಗೊಳಕ್ ರೆಡಿ ಇದ್ದೀನಿ. 1 ಲಕ್ಷದಲ್ಲಿ ನಾನು 95,000 ಬಂದ್ರೆ ನಾನು ಎಕ್ಸಿಟ್ ಆಗ್ಬಿಡ್ತೀನಿ. ನನ್ನ ಕೈಯಲ್ಲಿ ರಿಸ್ಕ್ ತಗೊಳಕಾಗೋದು ಬರೀ 5,000 ಅಂತ ನಾನು ಇಟ್ಕೋತೀನಿ. ಸೊ ಏನ್ ನಾವು ಕಳ್ಕೊಳಕ್ ರೆಡಿ ಇದೀವಿ ನೋಡ್ರಿ, ಅದು ನಾವು ರಿಸ್ಕ್ ಮಾಡಕ್ ರೆಡಿ ಇದೀವಿ ಅಂತ ಹೇಳಿ. ಸೊ ಅದನ್ನ ನಾವು ರಿಸ್ಕ್ ಅಂತ ಕರಿತೀವಿ. ಸೊ ರಿಟರ್ನ್ ಅಂತ ಅಂದ್ರೆ ಸಿಂಪಲ್ ಸರ್. ಇದರಲ್ಲಂತೂ ನಾನು ಕಂಪ್ಲೀಟ್ ಆಗಿ ಹೇಳ್ತೀನಿ, ಪ್ಲೀಸ್ ಕ್ಲೀನ್ ಕೇಳಿಸ್ಕೊಳ್ಳಿ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಫಾರ್ ಎಕ್ಸಾಂಪಲ್ ಜನಗಳು ಹೇಳ್ತಿರ್ತಾರೆ ಸರ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ಸ್, ನಾವು ಇನ್ವೆಸ್ಟ್ಮೆಂಟ್ ಏನ್ ರಿಟರ್ನ್ ಬಂದಿದೆ ಅಂತ ಕೇಳ್ತಾರೆ. ಅಂದ್ರೆ ಯಾವಾಗಲೂ ಪ್ರಾಫಿಟ್ ಎಕ್ಸ್ಪೆಕ್ಟ್ ಮಾಡಬಾರ್ದು ಸರ್. ನೀವು ಇನ್ವೆಸ್ಟ್ ಮಾಡ್ತಿದ್ದೆ ಅಂತಂದ್ರೆ ಪ್ರಾಫಿಟ್ ನಿಮಗೆ ರಿಟರ್ನ್ ಬರುತ್ತೆ. ಒಂದು ಪ್ರಾಫಿಟ್ ರಿಟರ್ನ್ ಆಗಿ ಬರುತ್ತೆ, ಇಲ್ಲಾಂದ್ರೆ ಲಾಸ್ ರಿಟರ್ನ್ ಬರುತ್ತೆ. ಸೊ ಎರಡು ಪ್ರಾಫಿಟ್ ಟು ಲಾಸ್ ಎರಡೂ ನಾವು ರಿಟರ್ನ್ ಅಂತಾನೆ ಕರಿತೀವಿ. ಬಟ್ ಅದರಲ್ಲಿ ನಮ್ಮ ಆಸೆ ಬಂದ್ಬಿಟ್ಟು ಪ್ರಾಫಿಟ್ ಇರೋದ್ರಿಂದ ಫಸ್ಟ್ ರಿಟರ್ನ್ ಅಂದ್ರೆ ಕಿವಿಗೆ ನಿಮಗೆ ಓಕೆ ರಿಟರ್ನ್ ಬಂದಿದೆ ಅಂತಂದ್ರೆ ಪ್ರಾಫಿಟ್ ಬಂದಿದೆ ಅಂತಾನೆ ಅನ್ಸುತ್ತೆ. ಸೊ ಪ್ಲೀಸ್ ಎಲ್ಲಾನು ಎರಡು ಪಾರ್ಟ್ ಆಫ್ ದಿ ಗೇಮ್. ಸೊ ಎರಡು ತಗೊಳಕ್ಕೆ ರೆಡಿ ಆಗಿರ್ಬೇಕು. ಓಕೆನಾ. ಸೊ ಇವಾಗ ಬನ್ನಿ ನಾವು ತಿಳ್ಕೊಳ್ಳೋಣ ರಿಸ್ಕ್ ವರ್ಸಸ್ ರಿಟರ್ನ್ ಏನಾಗುತ್ತೆ. ಸೊ ನೀವು ನೋಡಕ್ ಬಂದ್ರೆ ನಿಮ್ಮ ಹತ್ರ ಹೈ ರಿಸ್ಕ್ ಮಾಡೋಕೆ ರೆಡಿ ಇದ್ರೆ ನಿಮ್ಮ ಹತ್ರ ಹೈ ರಿಟರ್ನ್ ಸಿಗುತ್ತೆ. ಸೊ ಲೋ ರಿಸ್ಕ್ ಮಾಡ್ತೀರಾ ಅಂತಂದ್ರೆ ನಿಮ್ಗೆ ಲೋ ರಿಟರ್ನ್ ಸಿಗುತ್ತೆ. ಅದು ನಡೀತಾ ಬರ್ತಿರೋದು. ಇದು ಬರೀ ಸ್ಟಾಕ್ ಮಾರ್ಕೆಟ್ ಅಂತ ಲೈಫ್ ಅಲ್ಲೂ ಅಷ್ಟೇ. ನೀವು ಹೈ ರಿಸ್ಕ್ ತಗೊಂತೀರ ಅಂದ್ರೆ ನಿಮ್ಗೆ ರಿಟರ್ನ್ ಆಗಿ ಸಿಗುತ್ತೆ. ನಿಮ್ ರಿಸ್ಕ್ ತಗೊಳ್ಳೋದು ನಾರ್ಮಲ್ ಆಗಿರ್ತದೆ, ರಿಟರ್ನ್ ಕೂಡ ನಾರ್ಮಲ್ ಆಗಿರುತ್ತೆ. ಸರ್ ಎಕ್ಸಾಂಪಲ್ ಕೊಡಿ ಸರ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ ಮಾಡೋಕೆ ಅಂತಂದ್ರೆ ಸಿಂಪಲ್, ಇಲ್ಲಾಂದ್ರೆ ನಾರ್ಮಲ್ ಇನ್ವೆಸ್ಟ್ಮೆಂಟ್ ನನಗೆ ಎಕ್ಸಾಂಪಲ್ ಕೊಡಿ ಅಂತಂದ್ರೆ ನೋಡಿ ಹೈ ರಿಸ್ಕ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಸ್ಟಾಕ್ ನಿಮ್ಮ ಹತ್ರ 1 ಲಕ್ಷ ಇದೆ,
ನೀವು ಅದು 1 ಲಕ್ಷ ತಗೊಂಡು ನೀವು ಒಂದು ಸ್ಟಾಕ್ ಮೇಲೆ ಹಾಕ್ತೀರಾ ಅಂತಂದ್ರೆ ನಿಮ್ಗೆ ಅದೊಂದು ಸ್ವಲ್ಪ ಹೈ ರಿಸ್ಕ್. ಆ ಸ್ಟಾಕ್ ಬೆಳೆಯಬಹುದು, ಬಿದ್ದೋಗ್ಲಬಹುದು. ಸೊ ಆಯ್ತಾ, ಹೈ ರಿಸ್ಕ್ ತಗೊಳೋದ್ರಿಂದ ನಿಮ್ಗೆ ಹೈ ರಿಟರ್ನ್ ಬರುತ್ತೆ. ಸೊ ಒಂದು ಸ್ಟಾಕ್ ನೀವು ಅಕಸ್ಮಾತ್ ಅದ್ರ ಮೇಲೆ ಕ್ಲಿಕ್ ಆಯ್ತು ಅಂತಂದ್ರೆ ವರ್ಷಕ್ಕೆ ಮಿನಿಮಮ್ ಒಂದು 30-40% ಮೇಲೆ ಹೋಗುತ್ತೆ. ಸೊ ನೀವು 1 ಲಕ್ಷಕ್ಕೆ ನಿಮಗೆ 40,000 ಪ್ರಾಫಿಟ್ ಆಗುತ್ತೆ. ಸೊ ಅದೇ ನಾನು ಲೋ ರಿಸ್ಕ್ ತಗೊಂತೀನಿ ಅಂತಂದ್ರೆ ನೀವು FD ತಗೊಳ್ಳೋಣ. ಸೊ ಲೋ ರಿಸ್ಕ್ ಅಂದ್ರೆ ನಿಮಗೆ 7% ಫಿಕ್ಸ್ಡ್. ಇದ್ರಲ್ಲಿ ನಿಮಗೆ ರಿಸ್ಕ್ ಅನ್ನೋದು ಏನು ಜಾಸ್ತಿ ಅಲ್ಲ, 7% ಪಕ್ಕ ಬಂದೇ ಬರುತ್ತೆ. ಸೊ ನಿಮ್ಗೆ ರಿಟರ್ನ್ ಅದು ಬರೀ 7% ಇರುತ್ತೆ. 1 ಲಕ್ಷ ಹಾಕಿದ್ರೆ ಬರೀ ನಿಮ್ಗೆ 7,000 ನಿಮಗೆ ಪ್ರಾಫಿಟ್ ಆಗುತ್ತೆ 1 ವರ್ಷಕ್ಕೆ. ಸೊ ಈ ತರ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಬೇಕು, ಕಂಪೇರ್ ಮಾಡ್ಕೊಬೇಕು ಪ್ರತಿಯೊಂದನ್ನು. ಸೊ ಮ್ಯೂಚುವಲ್ ಫಂಡ್ಸ್ ಆಗ್ಬೋದು, ETF ಆಗ್ಬೋದು, ರಿಯಲ್ ಎಸ್ಟೇಟ್ ಆಗ್ಬೋದು, ಎಲ್ಲಾನು ಈ ತರ ಕಂಪೇರ್ ಮಾಡ್ಕೊಂಡೆ ನೆಕ್ಸ್ಟ್ ನಾವು ಇನ್ವೆಸ್ಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಓಕೆನಾ ಸರ್? ಎಲ್ಲ ಹೇಳ್ತಿದ್ದೀರಾ ಸರ್ ಟೈಪ್ಸ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಹೇಳ್ಬಿಡಿ ಅಂತಂದ್ರೆ ಬನ್ನಿ, ಅದನ್ನು ನಾನು ನಿಮಗೆ ಹೇಳ್ಕೊಟ್ಬಿಡ್ತೀನಿ. ಫಸ್ಟ್ ಪಾಯಿಂಟ್ ಹಾಕೋತೇನೆ. ಎಸ್ ಗೈಸ್, ಇವಾಗ ಬಂದು ನಾವು ಟೈಪ್ಸ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಪ್ಲೀಸ್ ನನಗೋಸ್ಕರ ಒಂದು 10 ಸೆಕೆಂಡ್ಸ್ ಟೈಮ್ ಕೊಡಿ. ನೀವೇನಾದ್ರೂ ಈ ವಿಡಿಯೋದಲ್ಲಿ ಏನಾದ್ರೂ ಯೂಸ್ಫುಲ್ ಕಲಿತಿದ್ದೀರಾ ಅಂತ ಅನ್ಸಿದ್ರೆ ಪ್ಲೀಸ್ ಲೈಕ್ ಮಾಡ್ಕೊಳ್ಳಿ. ಇದನ್ನ ನಿಮ್ಮ ಫ್ರೆಂಡ್ಸ್ ಕೂಡ ಕಲ್ತ್ಕೊಳ್ಳಿ ಅನ್ನೋದು ನಿಮ್ಗೆ ಅನಿಸ್ತಿದ್ರೆ ಪ್ಲೀಸ್ ಅವ್ರು ಕೂಡ ಶೇರ್ ಮಾಡ್ರಿ, ಅವ್ರಿಗೂ ಯೂಸ್ಫುಲ್ ಆಗುತ್ತೆ. ಅಂಡ್ ನೀವೇನಾದ್ರೂ ನಮ್ಮ ಚಾನಲ್ ಇದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ಈ ತರ ಕಂಟೆಂಟ್ ನಿಮ್ಗೆ ಎಲ್ಲೂ ಸಿಗ್ತಾ ಇಲ್ಲ, ಬೇಕಾದ್ರೆ ನೀವು ಚೆಕ್ ಮಾಡಿ ನೋಡ್ಕೊಬಹುದು. ಅಂಡ್ ಅದಕ್ಕೂ ನೀವು ಏನ್ ಮಾಡ್ಬೇಕು ಅಂದ್ರೆ ಸಿಂಪಲ್, ಡೇ 1 ಇಂದ ಡೇ 16 ವರೆಗೂ ಒಂದೇ ಒಂದ್ಸಲ ನಮ್ಮ ಕ್ವಾಲಿಟಿ ಆಫ್ ನಾಲೆಡ್ಜ್ ನಾವು ಹೇಗೆ ಪ್ರೊವೈಡ್ ಮಾಡ್ತಿದೀವಿ ಅನ್ನೋದನ್ನ ನೋಡಿ. ನಿಮ್ಗೆ ಅದು ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸೊ ಬನ್ನಿ ಬ್ಯಾಕ್ ಟು ಲರ್ನಿಂಗ್ ಬರೋಣ. ಸೊ ಟೈಪ್ಸ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಅಲ್ಲಿ ಫಸ್ಟ್ ಬಂದ್ಬಿಟ್ಟು ಸ್ಟಾಕ್ಸ್ ಅಂತ ಬರುತ್ತೆ. ಸೊ ಸ್ಟಾಕ್ಸ್ ಅದ ನಿಮಗೆ ಗೊತ್ತಿದೆ. ಒಂದು ಕಂಪ್ನಿನ ನೀವು ಫಾರ್ ಎಕ್ಸಾಂಪಲ್ ನೀವು ಒಂದು ಕಂಪ್ನಿ ಬಿಲ್ಡ್ ಮಾಡೋಕ್ಕಾಗಿಲ್ಲ ಅಂತಂದ್ರೆ ಆಲ್ರೆಡಿ ಯಾರೋ ಒಬ್ರು ಕಂಪ್ನಿನ ಬಿಲ್ಡ್ ಮಾಡಿರ್ತಾರೆ. ಆ ಕಂಪ್ನಿ ಬೆಳೆಯುತ್ತೆ ಅಂತ ನಿಮ್ಗೆ ಅನ್ಸಿದ್ರೆ ಅದನ್ನ ಸ್ಟಾಕ್ಸ್ ನ ಶೇರ್ಸ್ ನೀವು ಪರ್ಚೇಸ್ ಮಾಡ್ತೀರಾ. ಸೊ ಅದ್ರ ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ. ಸೊ ಆ ಕಂಪ್ನಿ ಬೆಳೆದಂಗೆ ಈ ಸ್ಟಾಕ್ಸ್ ಕೂಡ ಬೆಳೆಯುತ್ತೆ, ನಿಮ್ಗೆ ದುಡ್ಡು ಅನ್ನೋದು ಮಾಡಿ ಕೊಡುತ್ತೆ. ಓಕೆನಾ, ಇದು ಬಂದ್ಬಿಟ್ಟು ಫಸ್ಟ್. ಸೆಕೆಂಡ್ ಬಂದ್ಬಿಟ್ಟು ನೀವು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಹಂಗಂತ ಅಂದ್ರೆ ನೀವು ತುಂಬಾ ಜಾಸ್ತಿ ಟೈಮ್ ಕೊಡ್ತಿದ್ದಂಗೆ ನನಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಲೈಕ್ ಲಾಸ್ಟ್ ವಿಡಿಯೋನೇ ಡೇ 15 ನಾನು ನಿಮ್ಗೆ ಒಂದು ಪ್ರಾಪರ್ ಎಕ್ಸ್ಪ್ಲನೇಷನ್ಸ್ ಕೊಟ್ಬಿಟ್ಟಿದ್ದೀನಿ. ಸೊ ಒನ್ಸ್ ನೀವು ಅದನ್ನ ಚೆಕ್ ಮಾಡಿ ನೋಡ್ರಿ. ಅಲ್ಲೂ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಮ್ಯೂಚುವಲ್ ಫಂಡ್ಸ್ ಅಂತಂದ್ರೆ ಏನು ಕಷ್ಟ ಏನಿಲ್ಲ, ಒಬ್ಬ ಬಿಗಿನರ್ ಬೆಸ್ಟ್ ಇರುತ್ತೆ. ಇಲ್ಲಿ ನೀವು ಸ್ಟಾಕ್ ಮಾರ್ಕೆಟ್ ನ ರಿಸರ್ಚ್ ಮಾಡಬೇಕು, ಸ್ಟಾಕ್ಸ್ ಹುಡುಕ ಅವಶ್ಯಕತೆ ಇರಲ್ಲ. ನೀವು ತಿಂಗಳು ಸ್ವಲ್ಪ ದುಡ್ಡನ್ನು ಕೊಡ್ತಿರ್ತೀರಾ. ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಒಬ್ಬ ಪ್ರೊಫೆಷನಲ್ಸ್ ಇರ್ತಾರೆ, ಅವರು ನಿಮ್ಮ ದುಡ್ಡನ್ನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಾಕಿ ರಿಟರ್ನ್ ಅದನ್ನ ತೆಗೆದ್ಬಿಟ್ಟು ನಿಮ್ಗೆ ಕೊಡ್ತಾರೆ. ಇದೆಲ್ಲ ಕಂಪ್ಲೀಟ್ ಲೀಗಲ್. ಸೊ ಹಂಗನ್ಬಿಟ್ಟು ನೀವು ಯಾರ್ಯಾರ ಕೈ ಕೊಡಬೇಡ್ರಿ, ಇನ್ಫ್ಲೂಯೆನ್ಸರ್ ಕೈಲಿ ಅಲ್ಲಿ ಇಲ್ಲಿ ಅಂತ ಹೇಳ್ಬಿಟ್ಟು. ಸೆಬಿ ರಿಜಿಸ್ಟರ್ ಯಾರು ಇರ್ತಾರೆ ಅವ್ರ ಕೈಲಿ ಕೊಡಿ, ಅಂದ್ರೆ ಒಳ್ಳೆ ಮ್ಯೂಚುವಲ್ ಫಂಡ್ಸ್ ಹುಡುಕ್ಬಿಟ್ಟು ಇನ್ವೆಸ್ಟ್ ಮಾಡ್ರಿ. ಥರ್ಡ್ ಬಂದ್ಬಿಟ್ಟು ETF ಬಂದ್ಬಿಟ್ಟು ತುಂಬಾ ಶಾರ್ಟ್, ಸ್ವಲ್ಪ ಕಮ್ಮಿ ದುಡ್ಡು ಇರುತ್ತೆ. ನೀವು ಅನ್ಕೊಂಡಿದ್ದಕ್ಕೆ ಎಲ್ಲದಕ್ಕೂ ಇನ್ವೆಸ್ಟ್ ಮಾಡಬಹುದು. ನಿಫ್ಟಿ 50 ಮೇಲೆ ನೀವು ಮಾಡ್ತೀರಾ ಅಂತ ನನಗೆ ಆಲ್ರೆಡಿ ಹೇಳಿದ್ದೀನಿ. ಇದ್ರದ್ದು ಸೆಪರೇಟ್ ವಿಡಿಯೋ ಮಾಡಿದ್ದೀನಿ ಗೈಸ್, ಡೇ 14 ಅಂತ ಹೇಳ್ಬಿಟ್ಟು ಹೋಗಿ ನೋಡಿ, ನಿಮ್ಗೆ ಕಂಪ್ಲೀಟ್ ಅರ್ಥ ಆಗೋಗುತ್ತೆ. ಸೊ ETF ಅನ್ನೋದನ್ನ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂತ ಕರಿತೀವಿ. ಇದರಲ್ಲಿ ನೀವು ಸ್ವಲ್ಪ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ ತುಂಬಾ ದೊಡ್ಡದಾಗಿ ತಗೊಂಡು ಹೋಗ್ಬೋದು. ಸೊ ನೀವು ಒಂದೇ ಸಲ ಒಂದು 50 ಕಂಪ್ನಿ ಮೇಲೆ ಜಸ್ಟ್ ಒಂದು 100 ರೂಪಾಯಿಂದ 500 ರೂಪಾಯಿ ಒಳಗಡೆ 50 ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಬಹುದು. ಗೋಲ್ಡ್ ನೀವು 100 ರೂಪಾಯಿಂದ 200 ರೂಪಾಯಿ ಒಳಗೆ ಪರ್ಚೇಸ್ ಮಾಡಬಹುದು. ETF ಗಳನ್ನ ಹೇಳ್ತಾ ಇದ್ದೀನಿ. ಸೊ ಒಂದ್ಸಲ ಅದನ್ನ ಚೆಕ್ ಮಾಡಿ ನೋಡಿ ವಿಡಿಯೋ, ನಿಮ್ಗೆ ಗೊತ್ತಾಗುತ್ತೆ. ಸೊ ಫೋರ್ತ್ ಬಂದ್ಬಿಟ್ಟು ನಾರ್ಮಲ್ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಬಹುದು ನೀವು. ಫಿಫ್ತ್ ಬಂದ್ಬಿಟ್ಟು ಫಿಕ್ಸ್ಡ್ ಡೆಪಾಸಿಟ್. ನಿಮ್ಗೆ ಗೊತ್ತಿಲ್ಲ ಫಿಕ್ಸ್ಡ್ ಡೆಪಾಸಿಟ್ ಮೇಲೆ ಹೇಗೆ ಇನ್ವೆಸ್ಟ್ ಮಾಡ್ತೀರಾ, ಹೋಗ್ತೀರಾ ಬ್ಯಾಂಕಲ್ಲಿ FD ಮಾಡ್ತೀರಾ ಅಂತ ಹೇಳ್ತೀರಾ. ಅವರು ಒಂದು ದುಡ್ಡನ್ನ ಇಸ್ಕೊಂತಾರೆ, ಒಂದು ಸರ್ಟೈನ್ ಪೀರಿಯಡ್ ವರೆಗೂ ಲಾಕ್ ಆಗುತ್ತೆ. ಒಂದು ಅದು 2 ವರ್ಷ ಆಗ್ಬೋದು, 5 ವರ್ಷ ಲಾಕ್ ಮಾಡ್ತಾರೆ. ಆಮೇಲೆ ನಿಮಗೆ ಇಯರ್ ಆನ್ ಇಯರ್ ನಿಮಗೆ 7% ಕೊಡ್ತೀನಿ, 6.5% ಕೊಡ್ತೀನಿ ಅಂತ ಮಾತಾಡಿ ಡೀಲ್ ಮಾತಾಡ್ಕೊಡ್ತಾರೆ. ಇದನ್ನ ಬಿಟ್ಟು ಲಾಸ್ಟ್ ಬಂದ್ಬಿಟ್ಟು ಇನ್ವೆಸ್ಟ್ ಮಾಡ್ತಿದ್ರೆ ರಿಯಲ್ ಎಸ್ಟೇಟ್. ಇದು ಕೂಡ ತುಂಬಾ ಸೇಫೆಸ್ಟ್ ಇರುತ್ತೆ. ಬಟ್ ರಿಟರ್ನ್ಸ್ ಅನ್ನೋದು ನೀವು ಒಳ್ಳೆ ಲೊಕ್ಯಾಲಿಟಿ ಪರ್ಚೇಸ್ ಮಾಡ್ತೀರಾ ಅಂತಂದ್ರೆ ನಿಮ್ಗೆ ಬೇಗನೂ ಆಗುತ್ತೆ. ಗ್ರೋಯಿಂಗ್ ಏರಿಯಾಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಅದು ನಾನೆಲ್ಲ ರಿಯಲ್ ಎಸ್ಟೇಟ್ ನಮ್ಗೆ ಹೇಳ್ಕೊಡ್ಬಾರ್ದು, ಬಟ್ ಈ ಹೆಸರುಘಟ್ಟ ಎಲ್ಲ ನಿಮಗೆ ಲೈಕ್ ಗ್ರೋತ್ ಆಗೋದು. ಫ್ಯೂಚರ್ ಅಲ್ಲಿ ಇದು ನಿಮಗೆ ಸಿಟಿ ಆಗುತ್ತೆ. ಸೊ ಇಲ್ಲೆಲ್ಲ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಒಂದು ಸ್ವಲ್ಪ ರಿಟರ್ನ್ಸ್ ಅನ್ನೋದು ಬೇಗ ಬರುತ್ತೆ. ನೀವು ಏನ್ ಕ್ಯಾಪಿಟಲ್ ಹಾಕಿರ್ತೀರ ಅದು 1-2 ವರ್ಷಕ್ಕೆ ಡಬಲ್ ಆಗುತ್ತೆ. ಸೊ ಈ ತರ ಇರುತ್ತೆ. ಸೊ ಇದನ್ನ ನೀವು ಪ್ಲೀಸ್ ಅರ್ಥ ಮಾಡ್ಕೊಂಡು ಏನಾದರೂ ಸರಿ ಎಲ್ಲ ಇನ್ವೆಸ್ಟ್ ಮಾಡೋಕ್ಕೂ ಮುಂಚೆ ಪ್ರತಿಯೊಂದಕ್ಕೂ ರಿಸರ್ಚ್ ಇಂಪಾರ್ಟೆಂಟ್ ಸರ್. ನೀವು ಗೋಲ್ಡ್ ಪರ್ಚೇಸ್ ಮಾಡ್ತೀರಾ, ರಿಸರ್ಚ್ ಇಂಪಾರ್ಟೆಂಟ್. ರಿಯಲ್ ಎಸ್ಟೇಟ್ ಮೇಲೆ ಮಾಡ್ತೀರಾ, ರಿಸರ್ಚ್ ಇಂಪಾರ್ಟೆಂಟ್. ಸ್ಟಾಕ್ಸು ಇಂಪಾರ್ಟೆಂಟ್. ಎಲ್ಲದಕ್ಕೂ ರಿಸರ್ಚ್ ಅನ್ನೋದು ಇಂಪಾರ್ಟೆಂಟ್ ಸರ್. ಕಣ್ಣು ಮುಚ್ಕೊಂಡು ಎಲ್ಲೋ ದುಡ್ಡು ಹಾಕಕ್ ಹೋಗ್ಬೇಡಿ. ಎಸ್ ಗೈಸ್, ಇವಾಗ ಬಂದ್ಬಿಟ್ಟು ನಾನು ಇನ್ವೆಸ್ಟ್ಮೆಂಟ್ಸ್ ಮಾಡುವಾಗ ಜನರಲ್ ಮಾಡೋ ಬಿಗ್ಗೆಸ್ಟ್ ಮಿಸ್ಟೇಕ್ಸ್ ಅಂತ ಹೇಳ್ತೀನಿ. ನಾನು ಪಾಯಿಂಟ್ಸ್ ಹಾಕೊಳಕ್ ಹೋಗ್ತಿಲ್ಲ, ನಿಂದೆ ಬರ್ತಿದೆ. ಸೊ ನಾನು ಡೈರೆಕ್ಟ್ ಆಗಿ ನನಗೆ ಏನೇನು ತಲೆಗೆ ಬರುತ್ತೆ ನಾನು ಪಾಯಿಂಟ್ಸ್ ಹಾಕ್ಬಿಟ್ಟು ಹೇಳೋಕ್ಕಿಂತ ಬದಲು ಡೈರೆಕ್ಟ್ ಆಗಿ ಹೇಳ್ತೀನಿ, ನಿಮ್ಗೆ ಅರ್ಥ ಆಗೋಗುತ್ತೆ. ನಮ್ಮ ಎಡಿಟರ್ ನೋಡ್ಕೊಂತಾನೆ. ಸೊ ಅದರಲ್ಲಿ ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ನಾನು ನಿಮ್ಗೆ ಏನ್ ಹೇಳ್ತೀನಿ ಅಂತಂದ್ರೆ, ನೆವರ್ ಎಕ್ಸ್ಪೆಕ್ಟ್ ಕ್ವಿಕ್ ಪ್ರಾಫಿಟ್ಸ್. ನೀವು ಮಾಡ್ತಿರೋದು ಇನ್ವೆಸ್ಟ್ಮೆಂಟ್ಸ್, ಟ್ರೇಡಿಂಗ್ ಅಲ್ಲ. ನೀವು ಇವಾಗ ಮಾಡಿ 2 ತಿಂಗಳು 1 ತಿಂಗಳು ದುಡ್ಡು ಬೇಕು ಅನ್ನೋದಕ್ಕೆ. ನೀವು ಮಾಡ್ತಿರೋದು ಬಂದು ಇನ್ವೆಸ್ಟ್ಮೆಂಟ್ಸ್ ಅಂತ ಅಂದ್ರೆ ಲಾಂಗ್ ಟರ್ಮ್. ಸೊ ಯಾವಾಗಿದ್ರು ಸ್ವಲ್ಪ ದೊಡ್ಡದಾಗಿ ಯೋಚನೆ ಮಾಡಿ, ಲಾಂಗ್ ಟರ್ಮ್ಗೆ ಯೋಚನೆ ಮಾಡಿ. ಸೊ ಇನ್ನೊಂದನ್ನ ನೀವು ಕೇಳ್ತೀರಾ ಅಂತಂದ್ರೆ ಕಾಲ್ ಟಿಪ್ಸ್ ಸರ್. ತುಂಬಾ ಜನ ಲಾಸ್ ಮಾಡ್ಕೊಂಡಿದ್ದೀನಿ ಅಂತಂದ್ರೆ, ಸರ್ ಅವ್ರು ಹೇಳಿದ್ರು ಈ ಸ್ಟಾಕ್ ನ ಪರ್ಚೇಸ್ ಮಾಡು, ಇನ್ವೆಸ್ಟ್ಮೆಂಟ್ಸ್ ಒಳ್ಳೇದಾಗುತ್ತೆ ಅಂತ ಹೇಳಿ. ಅಂಡ್ ಇನ್ನೆಲ್ಲೋ ನಾನು ನೋಡಿದೆ ಸರ್, ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ನೀವು ಇನ್ವೆಸ್ಟ್ ಮಾಡ್ತೀರಾ. ಸೊ ಈ ಕಾಲ್ ಟಿಪ್ಸ್ ನಲ್ಲಿ ವರ್ಕ್ ಆಗಲ್ಲ. ಓನಾಗಿ ರಿಸರ್ಚ್ ಮಾಡ್ರಿ, ತಿಳ್ಕೊಳ್ಳಿ, ಆಮೇಲೆ ಇನ್ವೆಸ್ಟ್ ಮಾಡ್ರಿ, ತುಂಬಾ ಒಳ್ಳೇದಾಗುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು ಕೇಳ್ತೀರಾ ಅಂತಂದ್ರೆ ಅದು ಬಂದ್ಬಿಟ್ಟು ಪ್ಯಾನಿಕ್ ಸೆಲ್ಲಿಂಗ್ ಸರ್. ಪ್ಯಾನಿಕ್ ಸೆಲ್ಲಿಂಗ್ ಅಂತಂದ್ರೆ ಏನು ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಸ್ಟಾಕ್ಸ್ ಒಂದು ಮಾರ್ಕೆಟ್ ಸ್ವಲ್ಪ ಕೆಳಗೆ ಬೀಳಕ್ ಸ್ಟಾರ್ಟ್ ಆಯಿತು, ಒಂದು ಸ್ಟಾಕ್ ಸ್ವಲ್ಪ ಕೆಳಗೆ ಬೀಳಕ್ ಸ್ಟಾಕ್ ಆಯ್ತು ಅಂದ್ರೆ ನಡಗೋಗುತ್ತೆ ನಿಮ್ ಕಾಲು. ಪ್ಯಾನಿಕ್ ಮಾಡ್ಕೊಂತೀರಾ ಸರ್, ಸೆಲ್ ಮಾಡೋಣ ಸರ್, ಇನ್ನ ಬಿದ್ದೋಗುತ್ತೆ, ಲಾಸ್ ಆಗೋಗುತ್ತೆ ಅಂತ ನಡಗ್ತೀರಾ. ನೀವು ಮಾಡ್ತಿರೋದು ಇನ್ವೆಸ್ಟ್ಮೆಂಟ್ ಸರ್. ಈ ಬಿದ್ರು 1 ಅಲ್ಲ 2 ಅಲ್ಲ 3 ವರ್ಷ ಆದ್ಮೇಲೆ ಮೇಲೆ ಗೆದ್ದೇ ಇರುತ್ತೆ. ಸೊ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಇನ್ನ ಕ್ವಿಕ್ ಎಕ್ಸಾಂಪಲ್ ಸರ್ ಚೆನ್ನಾಗಿರೋದು ಕೊಡಿ ಅಂತಂದ್ರೆ ನಾನು ನಿಮ್ಗೆ ಹೇಳ್ತೀನಿ ಸರ್.
ಒಂದು ಸ್ಟಾಕ್ ಕೆಳಗೆ ಬೀಳಿ ಮಾರ್ಕೆಟ್ ಕೆಳಗೆ ಬೀಳೋದು ನೀವು ಅಂತೀರಾ ಅದೊಂದು ನೆಗೆಟಿವ್ ಪಾಯಿಂಟ್ ಅಂತ, ಬಟ್ ನನ್ನ ನೀವು ಕೇಳಿರೋದು ಪಾಸಿಟಿವ್ ಪಾಯಿಂಟು. ನನ್ನ ನೀವೇ ಹೇಳ್ರಿ, ಈಗ ಒಂದು ಸ್ಟಾಕ್ಸ್ ಆಗಲಿ ಗೋಲ್ಡ್ ಆಗಲಿ ನನಗೆ ಡಿಫ್ರೆನ್ಸ್ ಏನಿಲ್ಲ. ನಾನು ಒಂದು ಸ್ಟಾಕ್ಸ್ನ ಗೋಲ್ಡ್ ಅಂತ ಟ್ರೀಟ್ ಮಾಡೋದು ನಾನು, ಬಿಕಾಸ್ ನಾನು ಟ್ರೇಡ್ ಮಾಡ್ತಿದ್ದೆ ಸ್ಟಾಕ್ ಮಾರ್ಕೆಟಲ್ಲಿ. ಸೊ ನೀವು ನೋಡಿದ್ರೆ ಫಾರ್ ಎಕ್ಸಾಂಪಲ್ ನೀವೇ ಹೇಳಿ ಸರ್, ಒಂದು ಈಗ ಗೋಲ್ಡ್ ಬಂದ್ಬಿಟ್ಟು 13,000 ಇದೆಯಾ, ಸೊ ಅದು 8,000 ಬಿತ್ತು ಅಂತ ಅನ್ಕೊಳ್ಳಿ. ನೀವೇನ್ ಮಾಡ್ತೀರಾ, ಫಸ್ಟ್ ಓಡೋ ಪರ್ಚೇಸ್ ಮಾಡ್ತೀರಾ ಸರ್. ಅದು ಬಿಟ್ಟು ನೀವು ಇರೋ ಗೋಲ್ಡ್ನ ಸೆಲ್ ಮಾಡಿಬಿಡು, ಈಗ 13,000 12,000 ಬಿದ್ದು ಸೆಲ್ ಮಾಡಿಬಿಡು. ಇಲ್ಲ ಸರ್, ಆಗ ನಡೆಯೋದಿಲ್ಲ. ಸ್ಟಾಕು ಅಷ್ಟೇ ಸರ್, ಅದು ಕಂಪ್ನಿ 1,000 ಕೋಟಿ ಮ್ಯಾನೇಜ್ ಮಾಡ್ತಿರೋ ಕಂಪ್ನಿ ಸರ್. ಆ ಕಂಪ್ನಿ ಬಿದ್ದೋಗಲ್ಲ ಸರ್, ಅವನು ಬೇರೆ ಆಪ್ಷನ್ ಇಲ್ಲ, ಬೆಳೆಸಲೇಬೇಕು ಕಂಪ್ನಿನ ಅವನು. ಸೊ ಕಂಪ್ನಿ ಬೆಳೆದಂಗೆ ಇದು ಬೆಳೆಯುತ್ತೆ. ಏನೋ ಒಂದು ನ್ಯೂಸ್ ಸ್ವಲ್ಪ ಕೆಳಗೆ ಬೀಳ್ತಿರುತ್ತೆ, ನೀವು ಪ್ಯಾನಿಕ್ ಸೆಲ್ಲಿಂಗ್ ಮಾಡ್ಕೊಂಡ್ರೆ ಏನು ಯೂಸ್ ಇರಲ್ಲ. ಸ್ಟಾಕ್ಸ್ ಕೆಳಗೆ ಬಿತ್ತಾ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಡ್ರಿ, ಇನ್ವೆಸ್ಟ್ಮೆಂಟ್ ಹೇಳ್ತೀನಿ ಟ್ರೇಡಿಂಗ್ ಅಲ್ಲ, ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಡ್ರಿ, ಒಳ್ಳೇದಾಗುತ್ತೆ ಸರ್. ಟ್ರಸ್ಟ್ ಮೀ, ಇದನ್ನ ಟ್ರೈ ಮಾಡಿ ನೋಡಿ. ಯಾವಾಗಲೂ ಮೈಂಡ್ ಸೆಟ್ನ ಇದ್ರೆ ಕ್ಲಿಯರ್ ಆಗಿ ಇಟ್ಕೊಳ್ರಿ, ಓಕೆನಾ. ಸೊ ಇದನ್ನ ಬಿಟ್ಟು ಇನ್ಯಾವುದೋ ಪಾಯಿಂಟ್ ಹೇಳಿ ಸರ್ ಅಂತಂದ್ರೆ, ಅದು ನ್ಯೂಸ್ ಬಂದು ಸರ್, ನ್ಯೂಸಲ್ಲಿ ತೋರಿಸ್ತಿರ್ತಾರೆ ಈ ಸ್ಟಾಕ್ಸಿನ ಈ ಸೆಕ್ಟರ್ ತುಂಬಾ ಒಳ್ಳೇದಾಗುತ್ತೆ, ಈ ಸೆಕ್ಟರ್ ಈ ಸ್ಟಾಕ್ಸ್ ತುಂಬಾ ಚೆನ್ನಾಗಿದೆ, ಪರ್ಚೇಸ್ ಮಾಡಿ ಅಂತ ಹೇಳ್ಬಿಟ್ಟು. ಅವೆಲ್ಲ ಕೇಳಕ್ ಹೋಗ್ಬೇಡಿ, ನೀವು ಓನ್ ರಿಸರ್ಚ್ ಮಾಡ್ರಿ. ಅಲ್ಲೇನಾಗುತ್ತೆ ನ್ಯೂಸ್ಗಳಲ್ಲಿ ಅಂತಂದ್ರೆ, ನೀವು ಅನ್ಕೊಂತೀರಾ ನ್ಯೂಸಲ್ಲಿ ಫಸ್ಟ್ ಬರ್ತಿದೆ ನಾವು ಪರ್ಚೇಸ್ ಮಾಡೋಣ ಅಂತೇಳಿ, ಬಟ್ ನಿಮಗೆ ನ್ಯೂಸ್ ಅನ್ನೋದು ಲಾಸ್ಟ್ ಬರ್ತಿರುತ್ತೆ. ಯಾವತ್ತೂ ಅನ್ಕೊಳಕ್ ಹೋಗ್ಬೇಡಿ ನ್ಯೂಸ್ ನಾನೇ ಫಸ್ಟ್ ನೋಡ್ತೀನಿ, ನಾನು ಫಸ್ಟ್ ಇನ್ವೆಸ್ಟ್ ಮಾಡ್ತೀನಿ ಅಂತ ಹೇಳಿ. ಎಲ್ಲಾರ ಹತ್ರ ಹೋಗಿ ದೊಡ್ಡ ದೊಡ್ಡ ಪ್ಲೇಸ್ ಹತ್ರ ಹೋಗಿ ಲಾಸ್ಟಿಗೆ ಬರೋದು ನಮ್ಮಂತ ಇನ್ವೆಸ್ಟರ್ಸ್ಗೆ. ಸೊ ಪ್ಲೀಸ್ ಇದನ್ನೊಂದು ಅರ್ಥ ಮಾಡ್ಕೊಳ್ಳಿ. ಇದನ್ನ ಬಿಟ್ಬಿಟ್ಟು ಇನ್ನೊಂದು ಏನಿದೆ ಸರ್ ಅಂತಂದ್ರೆ, ಡೈವರ್ಸಿಫಿಕೇಶನ್ ಇರಲ್ಲ. ಒಂದು 10 ಲಕ್ಷ ಮಾಡಕ್ಕೆ ಇಟ್ಟಿದ್ದಾರೆ ಅಂದ್ರೆ ಒಂದೇ ಸ್ಟಾಕಲ್ಲಿ ತುಂಬಿಸ್ತಿರ್ತಾರೆ, ಇಲ್ಲ ಒಂದೇ ಸೆಕ್ಟರ್ ತುಂಬಿಸ್ತಿದ್ದಾರೆ, ಹಿಂಗಾಗೋದಿಲ್ಲ. ಇಲ್ಲಾಂತಂದ್ರೆ ಬರೀ ಸ್ಟಾಕ್ ಮಾರ್ಕೆಟಲ್ಲಿ ತುಂಬಿಸ್ತಿದ್ದಾರೆ ಇನ್ವೆಸ್ಟಿಂಗ್ ಅಂದ್ರೆ, ಹಂಗೂ ಆಗೋದಿಲ್ಲ. ಒಂದು ಸ್ವಲ್ಪ ದುಡ್ಡು ಇನ್ವೆಸ್ಟ್ ಸ್ಟಾಕ್ ಮಾರ್ಕೆಟ್ಗೆ ಹಾಕಿ, ಸ್ವಲ್ಪ ದುಡ್ಡು ಬಂದ್ಬಿಟ್ಟು ನೀವು ರಿಯಲ್ ಎಸ್ಟೇಟಲ್ಲಿ ಹಾಕಿ, ಸ್ವಲ್ಪ ಗೋಲ್ಡ್ಗೆ ಹಾಕಿ, ಸ್ವಲ್ಪ ಫಿಕ್ಸ್ಡ್ ಅಸೆಟ್ಸಲ್ಲಿ ಹಾಕಿ, ಕೆಲವು ಮ್ಯೂಚುವಲ್ ಫಂಡ್ಸ್ ಹಾಕಿ, ಎಲ್ಲನೂ ಹಾಕಿ ಸರ್. ದುಡ್ಡು ಎಲ್ಲ ಕಡೆ ಹೋಗ್ತಾ ಇರಬೇಕು. ಒಂದೇ ಕಡೆ ಇದ್ರೆ ರಿಸ್ಕ್. ಫಾರ್ ಎಕ್ಸಾಂಪಲ್ ಸ್ಟಾಕ್ ಮಾರ್ಕೆಟ್ ಬಿದ್ದು ಹೋಯ್ತು ಫುಲ್ ಅಂತ ಅನ್ಕೊಳ್ಳಿ, ನಿಮಗೆ ಗೋಲ್ಡ್ ಸೇವ್ ಮಾಡುತ್ತೆ. ಇಲ್ಲ ಸರ್ ಗೋಲ್ಡ್ ಪ್ರೈಸ್ ಬಿದ್ದು ಹೋಯ್ತು, ಸ್ಟಾಕ್ ಮಾರ್ಕೆಟ್ ಸೇವ್ ಮಾಡುತ್ತೆ, ಇಲ್ಲ ರಿಯಲ್ ಎಸ್ಟೇಟ್ ಸೇವ್ ಮಾಡುತ್ತೆ. ಸೊ ಡೈವರ್ಸಿಫಿಕೇಶನ್ ಅನ್ನೋದು ಇಟ್ಕೊಳ್ಳಿ, ಓಕೆನಾ. ಸೊ ಈ ಪಾಯಿಂಟ್ಸ್ ಸ್ವಲ್ಪ ತಲೆಗೆ ಇಟ್ಕೊಳ್ಳಿ. ಇದನ್ನ ಬಿಟ್ಟು ಇನ್ನೇನು ಇರಲ್ಲ, ಎಕ್ಸ್ಟ್ರಾ ಜಾಸ್ತಿ ಏನೂ ಮಾಡಂಗಿಲ್ಲ. ನೀವು ರೆಗ್ಯುಲರ್ ಆಗಿ ಇರ್ತೀರಾ ಅಂತಂದ್ರೆ, ಎಂತ ನೀವು ಒಂದು ಮಣ್ಣು ಕೈಗೆ ಎತ್ಕೊಂಡ್ರು ಅದು ಗಟ್ಟಿಗೆ ಇಟ್ಕೊಂಡ್ರೆ ನಿಮ್ಗೆ ಬರ್ತಾ ಬರ್ತಾ ಅದೇ ಗಟ್ಟಿಯಾಗಿ ನಿಮಗೆ ಸಪೋರ್ಟ್ ಮಾಡ್ಕೊಡುತ್ತೆ, ಓಕೆನಾ. ಸೊ ನೀವು ಕಲ್ತಿದ್ದೀರಾ ಎಲ್ಲ ಅಂತ ಅನ್ಕೊಂಡಿದ್ದೀನಿ. ಸೊ ರಿವಿಷನ್ ಬೇಕಾಗಿದೆ ಪಾಯಿಂಟ್ಸ್ ಇನ್ನೊಂದ್ಸಲ ನೋಡ್ಕೊಳ್ರಿ, ವಿಡಿಯೋ ಇರುತ್ತೆ. ಸೊ ಟೇಕ್ ಕೇರ್ ಗೈಸ್, ಗುಡ್ ನೈಟು, ಮತ್ತೆ ನಾಳೆ ಸಿಗ್ತೀನಿ. ಬಾಯ್ ಬಾಯ್ ಗೈಸ್.